ಅಲ್ಲು ಅರ್ಜುನ್ ಬಂಧನ ಮೆಗಾ ಫ್ಯಾಮಿಲಿಗೆ ಈಗ ಆಘಾತ. ಚಿಕ್ಕಪಡಪಲ್ಲಿ ಠಾಣೆಯತ್ತ ಈಗ ಮೆಗಾಸ್ಟಾರ್ ಚಿರಂಜೀವಿ ತೆರಳಿದ್ದಾರೆ. ಅಲ್ಲು ಅರ್ಜುನ್ ಚಿರಂಜೀವಿ ಬಾಮೈದನ ಮಗ. ಅಲ್ಲು ಅರ್ಜುನ್ ಬಂಧನ ಆಗಿದೆ. ಮೆಗಾ ಫ್ಯಾಮಿಲಿಗೆ ಈಗ ಆಘಾತ. ಚಿಕ್ಕಡಪಲ್ಲಿ ಠಾಣೆಯತ್ತ ಈಗ ಮೆಗಾಸ್ಟಾರ್ ಚಿರಂಜೀವಿ ತೆರಳಿದ್ದಾರೆ. ಇವತ್ತು ನಾಳೆ ಶನಿವಾರ, ನಂತರ ಭಾನುವಾರ. ಈ ವೀಕೆಂಡ್ ಇರುವಂಥ ಸಂದರ್ಭದಲ್ಲಿ ನಿಮಗೆ ಸೋಮವಾರದವರೆಗೂ ಕೂಡ ಕೋರ್ಟ್ಗೆ ಹೋಗೋಕೆ ಕಷ್ಟ ಆಗ್ಬಿಡುತ್ತೆ. ಬಟ್ ಅದಕ್ಕೆ ಅಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಅವ್ರ ಪರ ವಕೀಲರು, ಇಮಿಡಿಯೇಟ್ ಆಗಿ ಇದನ್ನು ತಗೊಳ್ಬೇಕು ಎಮರ್ಜೆನ್ಸಿ ಅಂತ ಹೇಳಿ. ಆ ನಿಟ್ಟಿನಲ್ಲಿ ಕೋರ್ಟ್ ಏನು ಮಾಡುತ್ತೋ ಗೊತ್ತಿಲ್ಲ. ಆದರೆ ಸಾಮಾನ್ಯವಾಗಿ ಏನಾಗುತ್ತೆ, ಈ ಶನಿವಾರ ಮತ್ತು ಭಾನುವಾರ ಬಂಧನವಾದಾಗ ಕೋರ್ಟಿಗೆ ಹೋಗಿ ಅದನ್ನು ಕೇಳಿಕೊಂಡು ಪಡ್ಕೊಂಡು ಬರುವಂಥದ್ದು, ಜಾಮೀನು ಪಡ್ಕೊಂಡು ಬರುವಂಥದ್ದು ಕಷ್ಟ ಆಗ್ಬಿಡುತ್ತೆ. ಹೈದರಾಬಾದ್ನಲ್ಲಿ ಟಾಲಿವುಡ್ ನಟ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿರುವಂಥ ಪ್ರಕರಣ ಏನಿದೆ, ಈಗ ಪೊಲೀಸರ ಮುಂದೆ ಈಗ ತಗ್ಗಿದ್ದಾನೆ ಪುಷ್ಪ. ಬಟ್ ಪುಷ್ಪದಲ್ಲಿ ಪೊಲೀಸರ ಮುಂದೆ ತಗ್ಗಲ್ಲ. ಅಲ್ಲು ಅರ್ಜುನ್ ಅರೆಸ್ಟ್, ಅಗಣಿತ ಅಭಿಮಾನಿಗಳಿಗೆ ಈಗ ಶಾಕ್. ಅಭಿಮಾನಿಗಳು ಹುಚ್ಚಾಟ ಮಾಡಿದ್ದರ ಪರಿಣಾಮ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ವಾಗ್ಯುದ್ಧ ನಡೀತಾ ಇದೆ. ಅಲ್ಲಿ ಎಲ್ಲದಕ್ಕೂ ಆಗುತ್ತೆ ಬಿಡ್ರಿ, ಸತ್ರು ಆಗುತ್ತೆ, ಸಾಯ್ದೆ ಇದ್ರೂ ಆಗುತ್ತೆ. ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಕೇಳೋರಿಲ್ಲ ಹೇಳೋರಿಲ್ಲ ಅಲ್ಲಿ ಅಂತೂ. ಇದು ಪಿತೂರಿ ಶೆಡ್ಡಿ ಅಂತಾರೆ. ಯಾವುದು ಪಿತೂರಿ? ಅಭಿಮಾನಿಗಳು ಮಾಡಿರೋದು ಪಿತೂರಿ ಅಂತ ಹೇಳ್ಬೇಕಾ? ಅಭಿಮಾನಿಗಳು ಹೋಗ್ಬಿಟ್ಟು ಕಾಲು ತುಳಿತ ಮಾಡಿದ ಷಡ್ಯಂತ್ರ ಅಂತ ಹೇಳ್ಬೇಕಾ? ರಾಜಕೀಯ ಇದೆಯಾ ಇಲ್ವಾ ಆಮೇಲೆ ಗೊತ್ತಾಗ್ಲಿ, ಬಟ್ ನೀವು ಮಾಡಿರೋದು ಹುಚ್ಚಾಟ ಅಲ್ವಾ ಅಭಿಮಾನಿಗಳು? ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಪ್ರತಿಯೊಬ್ಬ ಅಭಿಮಾನಿಗೂ ಕೂಡ ಇದು ಒಂದು ಪಾಠ ಆಗಬೇಕು, ನಟನಿಗೂ ಕೂಡ ಪಾಠ ಆಗಬೇಕು ಅಂತ ಕಾಣಿಸುತ್ತೆ. ಅಲ್ಲು ಅರ್ಜುನ್ ಅರೆಸ್ಟ್ ಆಗಿದ್ದಾರೆ, ಅದೇನಾಗಬೇಕು, ತನಿಖೆ ಆಗಬೇಕು, ಅದಕ್ಕೆ ಶಿಕ್ಷೆಯನ್ನು ತಗೊಳ್ಳೋದಾದ್ರೆ ಶಿಕ್ಷೆ ತಗೊಳ್ಬೇಕು, ಅದು ಕೋರ್ಟ್ ಏನು ಹೇಳುತ್ತೆ, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಅಭಿಮಾನಿಗಳು ಹುಚ್ಚಾಟವನ್ನ ಮಾಡಿದರೆ ತಾವು ಪ್ರೀತಿಸುವಂತ ನಟನಿಗೂ ಕಷ್ಟ ಆಗುತ್ತೆ, ನಮಗೂ ಕೂಡ ಸಾವು ಬರಬಹುದು, ಈ ರೀತಿಯಾಗಿ ಕಾಲು ತುಳಿತದಿಲ್ಲ ಅನ್ನುವಂಥದ್ದನ್ನು ಅಭಿಮಾನಿಗಳು ಅರ್ಥ ಮಾಡ್ಕೊಳ್ಬೇಕಲ್ವಾ ಈ ಮೂಲಕವಾಗಿ? ಹೌದು ಅರುಣ್, ಇದೇ ಕಾರಣಕ್ಕಾಗಿ ಹಲವು ನಟರು ರಿಲೀಸ್ ವೇಳೆ ಇರ್ಬೋದು, ಜೊತೆಗೆ ಪ್ರೀಮಿಯರ್ ಶೋ ಇರೋ ವೇಳೆ ಇರ್ಬೋದು, ಅವರು ಎಲ್ಲಿಗೂ ಕೂಡ ಥಿಯೇಟರ್ಗೆ ಬರೋದೇ ಇಲ್ಲ. ಇತ್ತೀಚೆಗೆ ಯಾವ ಖ್ಯಾತ ನಟರು ಬರೋದಿಲ್ಲ. ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಲಿ ಅಂತ ಹೇಳಿ ಬಿಟ್ಬಿಡ್ತಾರೆ. ಆದ್ರೀಗ ಯಾವುದೇ ಸುಳಿವು ಸೂಚನೆ ಕೊಡದೇನೆ ಅಲ್ಲು ಅರ್ಜುನ್ 4ನೇ ತಾರೀಕಿಗೆ, ಡಿಸೆಂಬರ್ 4ನೇ ತಾರೀಕಿಗೆ ಅವರು ಥಿಯೇಟರ್ಗೆ ಭೇಟಿ ಕೊಟ್ಟು ಈ ಥರದ ಒಂದು ಘಟನೆ ನಡೆದಿದೆ. ಸಾಮಾನ್ಯವಾಗಿ 1000 ಜನ ಸ್ಕ್ರೀನ್ ನೋಡೋದಕ್ಕೆ ಟಿಕೆಟ್ ತಗೊಂಡಿದ್ರೆ ಅದಕ್ಕೂ ಮೀರಿ ಜನ ಯಾಕೆ ಬರೋದು ಅಂತಂದ್ರೆ, ಖ್ಯಾತ ನಟ ಬರ್ತಾನೆ, ಹತ್ತಿರದಿಂದ ನೋಡ್ಬೋದು, ಅವರಿಗೆ ಕೈ ಶೇಕ್ ಹ್ಯಾಂಡ್ ಮಾಡ್ಬೋದು, ಜೊತೆಗೆ ಸೆಲ್ಫಿ ತಗೊಳ್ಬೋದು ಅನ್ನೋ ಒಂದು ಹುಚ್ಚಿನಿಂದ ಬರ್ತಾರೆ. ಹೀಗಾಗಿ ಇಂತಹ ವೇಳೆ ಜಾಸ್ತಿ ಕ್ರೌಡ್ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಅದನ್ನ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರಿಗೆ ಮಾಹಿತಿ ಕೊಟ್ಟು ಈ ಥರದೆಲ್ಲ ಹೋಗೋ ಒಂದು ಘಟನೆ ಹಲವು ಬಾರಿ ಇದೆ. ಮಾಹಿತಿ ಕೊಟ್ಟನೇ ಹೀರೋ ಎಂಟ್ರಿ ಕೊಡ್ತಾರೆ. ಆದರೆ ಇದರಲ್ಲಿ ಸಡನ್ ಆಗಿ ಪುಷ್ಪ ಟೀಮ್, ರಶ್ಮಿಕಾ, ಹಾಗೇನೆ ಜೊತೆಗೆ ಅಲ್ಲು ಅರ್ಜುನ್, ಹಾಗೆ ಅಲ್ಲು ಅರ್ಜುನ್ ಅವರ ಧರ್ಮಪತ್ನಿ ಎಲ್ಲರೂ ಕೂಡ ಹೋಗಿರ್ತಾರೆ ಸಿನಿಮಾ ನೋಡೋ ವೇಳೆ. ಹೀಗಾಗಿ ನೂಕುನುಗ್ಲು ಉಂಟಾಗುತ್ತೆ. ಕೆಲವೊಂದು ವೇಳೆ ಅವರು ಕೂಡ ಆಚೆ ಬಂದು ಕೈ ಬೀಸ್ತಾರೆ. ಆ ಸಂದರ್ಭದಲ್ಲಂತೂ ಸಿಕ್ಕಾಪಟ್ಟೆ ನೂಕುನುಗ್ಲು ಉಂಟಾಗುತ್ತೆ. ಅಲ್ಲಿ ಕಂಜೆಸ್ಟೆಡ್ ಏರಿಯಾ. ಈ ಕಾರಣದಿಂದ ಅಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ ಮಹಿಳೆ ಸಾವನ್ನಪ್ತಾರೆ. ಹೀಗಾಗಿ ಇದನ್ನ ಗಂಭೀರ ಪ್ರಕರಣ ಅಂತ ಪರಿಗಣಿಸಿ ಅಲ್ಲು ಅರ್ಜುನ್ ಅವರನ್ನ ಬಂಧನ ಮಾಡಲಾಗಿದೆ. ಬಂಧನ ಭೀತಿಯಲ್ಲಿ ಅವರು ಆಂಟಿಸಿಪೇಟರಿ ಬೇಲ್ ಕೂಡ ಪಡ್ಕೊಳ್ಳೋದಕ್ಕೆ ಕೋರ್ಟ್ಗೆ ಮೊರೆ ಹೋಗಿದ್ರು. ಆದರೆ ಯಾವುದೇ ಕಾರಣಕ್ಕೂ ಅದು ಯಶಸ್ವಿ ಆಗಲಿಲ್ಲ. ಸದ್ಯಕ್ಕೀಗ ಅಲ್ಲು ಅರ್ಜುನ್ ಅವರನ್ನ ಬಂಧನ ಮಾಡಲಾಗಿದೆ. ಅರುಣ್.